ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನ ವಿವಾದಕ್ಕೆ ಸಂಬಂಧಪಟ್ಟಂತೆ ಭೂಮಿಗಾಗಿ ರೈತರಿಂದ ರಕ್ತ ಚಳುವಳಿ ಆರಂಭ ಆಗಿದೆ. ರಕ್ತ ಕೊಡ್ತೀವಿ ಆದರೆ ಭೂಮಿ ಕೊಡಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಈಗ ಮೊನ್ನೆ ಘಟನೆ ಕೂಡ ನಾವು ನೋಡಿದ್ದೇವೆ. ಪೊರಕೆ ಸೇವೆ ಮಾಡಿದ್ದು ಅಧಿಕಾರಿಗಳಿಗೆ ದಿನೇ ದಿನೇ ಹೋರಾಟದ ಕಾವು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ ಮತ್ತು ಬೇರೆ ಆಯಾಮವನ್ನು ತೆಗೆದುಕೊಳ್ತಾ ಇದೆ. ರಕ್ತ ಚಳುವಳಿ ಆರಂಭ ಮಾಡಿದ್ದಾರೆ ಅಂದರೆ ಹೋರಾಟ ಬಹಳ ಗಂಭೀರಕ್ಕೆ ಹೋಗಿದೆ ಅಂತ ಅರ್ತೀವಿ. ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಕೊಡೋದಿಲ್ಲ, ಪ್ರಾಣ ಕೊಡ್ತೀವಿ, ಬೇಕಾದ್ರೆ ಪ್ರಾಣ ತೆಗೆದುಕೊಳ್ಳಿ, ರಕ್ತ ಚೆಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಬೈರಮಂಗಲದಲ್ಲಿ ನಡೆದಿರುವಂಥ ಒಂದು ರೈತ ಹೋರಾಟ ಇದು. ಮಹಿಳೆಯರು ಮತ್ತು ರೈತರು ಈ ಒಂದು ಚಳುವಳಿಯನ್ನು ಆರಂಭ ಮಾಡಿದ್ದಾರೆ. ಕೂಡಲೇ ಟೌನ್ಶಿಪ್ ಯೋಜನೆಯನ್ನು ಕೈಬಿಡಬೇಕು, ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಟೌನ್ಶಿಪ್ ಮಾಡೋಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ನೀವು ನಮ್ಮ ಮಾತು ಕೇಳದೇ ಇದ್ರೆ ಇನ್ನೂ ಹೋರಾಟ ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ತೀವ್ರವಾಗಿರುತ್ತೆ. ಎಚ್ಚರಿಕೆ ಕೊಟ್ಟಿದ್ದಾರೆ ಈಗ ರೈತ ಹೋರಾಟಗಾರರು. ಭೂಮಿಗಾಗಿ ಮುಂದೆ ಪ್ರಾಣ ಕೊಡ್ತೀವಿ ಅಂತೇಳಿ ವಾರ್ ಮಾಡಿದ್ದಾರೆ. ನೋಡಿ, ರಕ್ತ ಹರಿಸಿದ್ದಾರೆ ರೈತ ಹೋರಾಟಗಾರರು, ಮಹಿಳಾ ಹೋರಾಟಗಾರರು. ನೋಡಿ, ಆ ಬ್ಯಾನರ್ ಇದೆ ಅಲ್ವಾ, ಟೌನ್ಶಿಪ್ದು ಬ್ಯಾನರು, ರಕ್ತದ ಹನಿ ಸುರಿಸಿದ್ದಾರೆ, ಆಕ್ರೋಶ ಹೊರ ಹಾಕಿದ್ದಾರೆ. ಈ ಭಾಗದ ರೈತರು ಸಿದ್ಧರಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತಾ ಇದ್ದೇವೆ. ಬೇಕೇ ಬೇಕು, ನ್ಯಾಯ ಬೇಕು. ಒಂದು ನಿಮಿಷ ಅವರೇ ಚೂಸ್ಕೋಬೇಕು, ಅವ್ರು ಚೂಸಿ ಅವರೇ ಚೂಸ್ಕೊಳ್ಳಿ. ಒಂದು ನಿಮಿಷ ಆ ಕೈ ನೋಡ್ಕೊಂಡು ಚೂಸ್ಕೊಳ್ಳಿ. ಒಂದು ನಿಮಿಷ ಅವ್ರು ಸೂಜಿ ಬಿಸಾಕ್ಬಿಡಿ, ಚುಚ್ಕೊಂಡು ಸೂಜಿ ಬಿಸಾಕಿ, ದಯವಿಟ್ಟು ಸೂಜಿ ಬಿಸಾಕಿ, ಸೂಜಿನ ಬಳಸಬಾರ್ದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ದಿನೇ ದಿನೇ ಹೋರಾಟದ ಕಾವು ತೀವ್ರ ಸ್ವರೂಪ ಪಡೆದುಕೊಳ್ತಿದೆ ಅನ್ನೋದಕ್ಕೆ ನೋಡ್ತಾ ಇದ್ದೀವಿ. ಆರಂಭದಲ್ಲಿ ಟೆಂಟ್ ಹಾಕೊಂಡು ಹೋರಾಟ, ಅಲ್ಲೆಲ್ಲೋ ತಡೆ ಮಾಡ್ತಾ ಇದ್ರು, ಈಗ ಒಂದು ಚಳುವಳಿಯಾಗಿ ಇದು ರೂಪುಗೊಳ್ತಾ ಇದೆ. ಸರ್ಕಾರಕ್ಕೆ ಯಾವ ರೀತಿ ಒಂದು ಸವಾಲು ಎದುರಾಗ್ಬೋದು ಅಂತೇಳಿ? ಪ್ರಭು, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗಾಗಲೇ ನಿರಂತರವಾದಂಥ ಹೋರಾಟಗಳು ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಭೂಮಿಯನ್ನು ಕೊಡೋದಿಲ್ಲ, ಫಲವತ್ತಾದಂಥ ಭೂಮಿ ನಾವು ಕೊಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಕೂಡ ಪಟ್ಟನ್ನು ಹಿಡಿದಿದ್ದಾರೆ. ಸರ್ಕಾರ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಅದಕ್ಕೆ ಬಗ್ತಾ ಇಲ್ಲ ರೈತರು. ಇನ್ನೊಂದು ಕಡೆ ಸರ್ಕಾರದ ಪರವಾಗಿ ಕೆಲವು ರೈತರು ಕೂಡ ಪ್ರತಿಭಟನೆಗಳನ್ನು ಮಾಡಿದರು, ಅವರು ಕೂಡ ಈಗಾಗಲೇ ಸೈಲೆಂಟ್ ಆಗಿದ್ದಾರೆ. ಅಂದರೆ ನಾವು ಭೂಮಿಯನ್ನು ಕೊಡೋದಕ್ಕೆ ರೆಡಿ ಇದ್ದೇವೆ ಅಂತೇಳಿ ಕೆಲವರು ಪ್ರತಿಭಟನೆಯನ್ನು ಕೂಡ ಮಾಡಿದರು. ಆದರೆ ಇಲ್ಲಿ ನಡೀತಾ ಇರುವಂತಹ ಹೋರಾಟ ಏನಿದೆ ಇದು ನಿರಂತರವಾಗಿ ನಡೀತಾ ಇದೆ, ಎಲ್ಲೂ ಕೂಡ ಮಟ್ಕಾಗಿಲ್ಲ, ನಿರಂತರವಾಗಿ ನಡೀತಾ ಇದೆ. 500 ದಿನಗಳಿಗೆ ಈಗ ಈ ಒಂದು ಹೋರಾಟ ಕಾಲಿಡ್ತಾ ಇದೆ. ಸೊ ಈಗ ಅಂತಿಮವಾಗಿ ರೈತರು ಮೊನ್ನೆ ಸರ್ವೆ ಮಾಡುವುದಕ್ಕೆ ಹೋದಂತಹ ಸರ್ವೆ ಸಿಬ್ಬಂದಿಗಳ ಮೇಲೆ ಕೂಡ ಕೆಲವು ಅಟ್ಯಾಕ್ ಆಗಿತ್ತು, ಅಲ್ಲೇ ಮಾಡುವಂಥ ಪ್ರಯತ್ನ ಆಗಿತ್ತು, ತಿಕ್ಕಾಟ ಕೂಡ ಜೋರಾಗಿತ್ತು. ತದನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಕುಮಾರಸ್ವಾಮಿ ಅವರ ನಡುವೆ ಟಾಕ್ ವಾರ್ ಕೂಡ ಜೋರಾಗಿತ್ತು.
ಸೊ ಇದೀಗ ರೈತ ಮಹಿಳೆಯರು ಮತ್ತು ರೈತರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಇವತ್ತು ಆ ಪೋಸ್ಟರ್ ಏನು ಬೈರಮಂಗಲದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ವೇಳೆ ತಮ್ಮ ಬೆರಳಿನಿಂದ ರಕ್ತವನ್ನು ಪೋಸ್ಟರ್ಗಳ ಮೇಲೆ ಸುರಿಸುವ ಮೂಲಕ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಭೂಮಿಯನ್ನು ಕೊಡೋದಿಲ್ಲ, ಇವತ್ತು ಈ ಭೂಮಿ ಮೇಲೆ ನಮ್ಮ ರಕ್ತದ ಹನಿಗಳನ್ನು ಚೆಲ್ತಾ ಇದ್ದೇವೆ, ಮುಂದೆ ಏನಾದರೂ ನೀವು ಸ್ವಾಧೀನ ಮಾಡ್ತೇವೆ ಅಂತೇಳಿ ಹಠಕ್ಕೆ ಬಿದ್ದಿದ್ದೆ ಆದರೆ ನಾವು ನಮ್ಮ ಪ್ರಾಣವನ್ನು ಕೊಡಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈಗ ಸರ್ಕಾರಕ್ಕೆ ಪಾಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ನ್ಯಾಯಮೂರ್ತಿ ಆಗಿದ್ದಂತಹ ಸಂತೋಷ್ ಹೆಗಡೆಯವರು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ನಾನು ಕೂಡ ಬೈರಮಂಗಲಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ, ಅಲ್ಲಿನ ಸ್ಥಿತಿಗತಿಗಳನ್ನು ನೋಡಿದ್ದೇನೆ. ಯಾವುದೇ ಕಾರಣ ಅಭಿವೃದ್ಧಿ ಬೇಕು, ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಬಲವಂತವಾಗಿ ಸ್ವಾಧೀನ ಮಾಡುವಂತಹ ಪ್ರಯತ್ನ ಮಾಡೋದು ಸರಿಯಲ್ಲ. ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಕ್ರಮವನ್ನು ಜರುಗಿಸಿ ಅಂತೇಳಿ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಸುದೀರ್ಘವಾದಂಥ ಸುದ್ದಿಗೋಷ್ಠಿಯನ್ನು ಮಾಡಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಮೇಲೆ ಸಾಕಷ್ಟು ವಿಚಾರಗಳನ್ನು ಕೂರಿಸಿದ್ದಾರೆ. ಹಾಗೆ ಮತ್ತೊಂದು ಕಡೆ ಸಮಿತಿಯನ್ನು ಮಾಡಿ 3 ತಿಂಗಳ ಒಳಗೆ ನಾವು ಆ ಸಮಿತಿಯ ರಿಪೋರ್ಟನ್ನು ಆಧರಿಸಿ ಮುಂದೆ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂತೇಳಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಮಿತಿ ಏನು ವರದಿ ಕೊಡುತ್ತೆ ನೋಡಬೇಕಾಗತ್ತೆ. ಆದರೆ ಅಲ್ಲಿಯವರೆಗೂ ಕೂಡ ರೈತರ ಹೋರಾಟ ಕೂಡ ಮುಂದುವರಿಯುತ್ತೆ. ಇದು ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರವನ್ನು ತರ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಸೂಜಿ ಯೂಸ್ ಮಾಡಂಗಿಲ್ಲ, ಸೂಜಿ ಚಿಕ್ಕ ಬಿಸಾಕಿ ದಯವಿಟ್ಟು. ಏನು ಭೂಮಿ ರಕ್ತ ಕೇಳ್ತಾ ಇರೋ ಸರ್ಕಾರಕ್ಕೆ ರಕ್ತನೇ ಕೊಡೋಣ. ಬಲವಂತ ಮಾಡ್ತಾ ಇದ್ದಾರೆ ಭೂಮಿ ಬೇಕು ಅಂತೇಳಿ, ಅದಕ್ಕೆ ನಾವು ಭೂಮಿ ಕೊಡಲ್ಲ. ರಕ್ತ ಕೊಟ್ಟೆವು, ರಕ್ತ ಕೊಟ್ಟೆವು, ರಕ್ತ ಕೊಟ್ಟೆವು, ಬೇಕೇ ಬೇಕು, ಭೂಮಿ ಬೇಕು ಅಂದ್ರಪ್ಪ, ಬೇಕೇ ಬೇಕು. ಒಂದ್ ನಿಮಿಷ ನದಿ ರಕ್ತ ಕೊಟ್ಟೆವು, ಪ್ರಾಣ ಕೊಟ್ಟೆವು. ಈ ಭಾಗದ ರೈತರು ಸಿದ್ಧರಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತಾ ಇದ್ದೇವೆ.